ಅತ್ತೆ ಶಾರದಾ ಮನೆಯ ಗೋಡೆಯ ಪಕ್ಕದಲ್ಲಿ ಬಚ್ಚಿಟ್ಟುಕೊಂಡು ಮನೆಯ ಬಾಗಿಲ ಕಡೆ ನೋಡುತ್ತಾ ಇರುವಾಗ ಬೆಣ್ಣೆಯ ಕುಡುಕೆಯನ್ನು ನೆತ್ತಿ ಮೇಲೆ ಇಟ್ಕೊಂಡು ಸೊಸೆ ಅನಾಮಿಕಾ ಮನೆಯಿಂದ ಹೊರಡುತ್ತಾಳೆ. ಶಾರದಾ ಸಂತೋಷ ಪಡುತ್ತಾ, ಆಹಾ, ಬೆಣ್ಣೆ ಮಾರೋದಕ್ಕೆ ಸೊಸೆ ಅನಾಮಿಕಾ ಹೊರಟೋಗಿದ್ದಾಳೆ. ಮಕ್ಕಳಿಗಾಗಿ ಅವರಿಗಾಗಿ ಎಲ್ಲೋ ಒಂದು ಕಡೆ ಸೊಸೆ ಸ್ವಲ್ಪ ಬೆಣ್ಣೆ ತೆಗೆದು ಬಚ್ಚೆ ಇಟ್ಟಿರ್ತಾಳೆ. ಈಗ ನಾನು ಹೋಗಿ ಮನೆಯೆಲ್ಲ ಹುಡುಕಿ ಆ ಬೆಣ್ಣೆ ಎಲ್ಲ ತಿನ್ಬೇಕು, ತಿಂದು ಏನು ತಿಳಿದ ಹಾಗಿರ್ಬೇಕು. ಇನ್ನು ತಡ ಮಾಡದೆ ತಕ್ಷಣ ಮನೆಗೆ ಹೋಗ್ಬೇಕು ಎಂದುಕೊಂಡು ಸಂತೋಷ ಪಡುತ್ತಾ ಮನೆಯೊಳಗೆ ಹೋಗುತ್ತಾಳೆ ಶಾರದಾ. ಮನೆಯಲ್ಲಿ ಎಲ್ಲಿ ನೋಡಿದ್ರು ಒಂದು ಮಡಿಕೆನೂ ಕಾಣಿಸೋದಿಲ್ಲ. ಕಿಚನ್ ಒಳಗೆ ಹೋಗಿ ನೋಡ್ತಾಳೆ, ಅಲ್ಲಿ ಕೂಡ ಶಾರದಳಿಗೆ ಎಂತಹ ಬೆಣ್ಣೆ ಕುಡಿಕೆನೂ ಕಾಣಿಸೋದಿಲ್ಲ. ಇದೇನಿದು, ಮನೆಯಲ್ಲಿರುವ ಕುಡಿಕೆಗಳೆಲ್ಲ ಏನಾಯ್ತು? ಒಂದು ಕುಡಿಕೆ ಕೂಡ ಕಾಣಿಸ್ತಾ ಇಲ್ಲ. ಅಂದ್ರೆ ನಾನು ಹೀಗೆ ಬೆಣ್ಣೆ ಕಳ್ಳತನ ಮಾಡ್ತೀನಿ ಅಂತ ನನ್ ಸೊಸೆ ಮೊದಲೇ ಕಸಿ ಕಟ್ಟಿದ್ದಾಳ? ಇಲ್ಲ ಅಂದ್ರೆ ಮಕ್ಕಳು ಸ್ಕೂಲಿಂದ ಬಂದು ಬೆಣ್ಣೆಗಾಗಿ ಹುಡುಕುತ್ತಾ ಮಡಕೆ ಹೊಡಿತಾರೆ ಅಂತ ಬಚ್ಚಿಟ್ಟಿದ್ದಾಳ? ಏನೇನಾದ್ರೂ ಹೋಗ್ಲಿ ಬಿಡು, ಎಲ್ಲದ್ರ ಮೇಲೆ ಮನೆಯಲ್ಲಿ ಒಂದು ಮಡಕೆ ಕೂಡ ಕಾಣಿಸ್ತಾ ಇಲ್ಲ ಅಂದ್ರೆ ಇನ್ನು ಬೆಣ್ಣೆ ಎಲ್ಲಿರುತ್ತೆ, ಹೇಗಿರುತ್ತೆ? ಸೊಸೆ ಬುದ್ಧಿವಂತಿಕೆ ಮಾಮೂಲಿ ಇದಲ್ಲ. ಮಾರ್ತಾ ಇರೋ ಬೆಣ್ಣೆ ದುಡ್ಡು ತಂದ್ಕೊಡುತ್ತೆ ಅಂತ ಅದಕ್ಕೆ ಬಹಳ ಜಾಗೃತಿ ಮಾಡ್ತಾ ಇದ್ದಾಳೆ. ಬೆಣ್ಣೆನ ಅಷ್ಟೆಲ್ಲ ಕಾಪಾಡ್ಕೋತಾ ಇದ್ದಾಳೆ. ಈ ದಿನ ಕೂಡ ಬೆಣ್ಣೆ ತಿನ್ನುವ ಅವಕಾಶವಿಲ್ಲ ಅನ್ನಿಸ್ತಾ ಇದೆ. ಸೊಸೆ, ಬೆಣ್ಣೆಗಾಗಿ ಬಂದ್ರೆ ಎಂಥ ಕೆಲಸ ಮಾಡ್ಕೊಂಡ್ಯೆ ಎಂದು ದುಃಖದಿಂದ ಮುಖವಿಟ್ಟುಕೊಂಡು ಹೊರಗೆ ಬಂದು ಜಗಲಿ ಮೇಲಿರುವ ಕುರ್ಚಿಯಲ್ಲಿ ಕುತ್ಕೋತಾಳೆ. ಆಗಲೇ ಸುಶೀಲಾ ಬರ್ತಾಳೆ. ಶಾರದಾ ಚಿಕ್ಕಮ್ಮ, ಅನಾಮಿಕಾ ಅತ್ತಿಗೆ ಇಲ್ವಾ? ಇಲ್ಲ ಸುಶೀಲಾ, ಹೇಳು, ಅನಾಮಿಕಾ ಜೊತೆ ಏನಾದ್ರೂ ಕೆಲಸ ಇದೆಯಾ ನಿಂಗೆ? ದಿನವೂ 1 ಲೀಟರ್ ಹಾಲು ಬೇಕು ಚಿಕ್ಕಿ, ಆ ವಿಷಯ ಮಾತಾಡಿ ಹೋಗೋಣ ಅಂತ ಬಂದೆ. ಬೆಣ್ಣೆ ತಗೊಂಡು ಮಾರೋದಕ್ಕೆ ಹೋಗಿದ್ದಾಳೆ ಸುಶೀಲಾ. 2-3 ಗಂಟೆವರೆಗೂ ಬರೋದಿಲ್ಲ. ಸೊಸೆ ಬಂದ ಮೇಲೆ ನೀನು ಬಂದ ವಿಷಯ ಹೇಳಿ ಕಳಿಸ್ತೀನಿ ಬಿಡು, ನೀನ್ ಮನೆಗೆ ಹೋಗು. ಹಾಗೆ ಚಿಕ್ಕಮ್ಮ. ನೀನೇನು ಚಿಕ್ಕಮ್ಮ ಹೀಗೆ ದುಃಖ ಪಡ್ತಾ ಇದೀಯಾ? ನನ್ನ ದುಃಖ ತಿಳ್ಕೊಂಡು ನೀನೇನ್ ಮಾಡ್ತೀಯ ಸುಶೀಲಾ? ನಾನು ಎಷ್ಟು ದುಃಖ ಪಡಬೇಕು ಅಂತ ನಾನು ಅಂದ್ಕೊಂಡ್ರು ನನ್ನ ಹಣೆಲೆ ಬರ್ದಿಟ್ಟಿದೆ ಬಿಡು. ನಾನು ದುಃಖ ಪಡ್ತಾ ಇದ್ದೀನಿ, ಏನ್ ಮಾಡ್ತೀನಿ ಹೇಳು? ಚಿಕ್ಕಮ್ಮ, ಆ ದುಃಖಕ್ಕೆ ಕಾರಣ ಏನು ಹೇಳು? ನಾನು ಅದಕ್ಕೆ ತಕ್ಕ ಉಪಾಯ ಏನಾದ್ರೂ ಹೇಳ್ತೀನಲ್ಲ. ಮತ್ತೆ ಯಾರಿಗೂ ಹೇಳ್ಬಾರ್ದು, ಮುಖ್ಯವಾಗಿ ನನ್ನ ಸೊಸೆ ಅನಾಮಿಕಳಿಗಂತೂ ಹೇಳಲೇಬಾರ್ದು. ಯಾರಿಗೂ ಹೇಳಲ್ಲ ಚಿಕ್ಕಿ. ಆ ಕಾರಣವೇನೋ ಹೇಳು. ನನಗೆ ಬೆಣ್ಣೆ ತಿನ್ಬೇಕು ಅಂತ ಇದೆ ಸುಶೀಲಾ. ಆದ್ರೆ ಸೊಸೆ ಸ್ವಲ್ಪ ಕೂಡ ಬೆಣ್ಣೆನ ಮನೇಲಿಡದೆ ಮಾರೋದಕ್ಕೆ ತಗೊಂಡು ಹೋಗ್ತಾ ಇದ್ದಾಳೆ. ಮನೆಯೆಲ್ಲ ಹುಡುಕದೆ, ಎಲ್ಲಿಯೂ ಬೆಣ್ಣೆ ಇಲ್ಲ. ಇನ್ನು ಬೆಣ್ಣೆ ತಿನ್ಬೇಕು ಅನ್ನುವ ಕೋರಿಕೆ ಹೇಗೆ ತಿರುತ್ತೆ ಹೇಳು? ಅಯ್ಯೋ ಶಾರದಾ ಚಿಕ್ಕಮ್ಮ, ಬೆಣ್ಣೆ ಯಾವ್ದ್ರಿಂದ ತಯಾರಾಗುತ್ತೆ? ಕೆನೆ ಮೊಸರನ್ನ ಮಜ್ಜಿಗೆಲ್ ಹಾಕಿ ಕಡಿದ್ರೆ ಬೆಣ್ಣೆ ಬರುತ್ತೆ ಸುಶೀಲಾ. ಮತ್ತೆ ಕೆನೆ ಹಾಲಿಂದ ಬರುತ್ತೆ ಸುಶೀಲಾ. ಅಷ್ಟೇ ಅಲ್ಲ ಚಿಕ್ಕಮ್ಮ, ಹಾಲಿಂದ ಕೆನೆಯಿಂದ ಬೆಣ್ಣೆ, ಮಜ್ಜಿಗೆ ಬರುತ್ತೆ ಎಂದು ಹೇಳುತ್ತಲೇ ಶಾರದಳಿಗೆ ವಿಷಯ ಅರ್ಥವಾಗುತ್ತೆ. ತಕ್ಷಣ ಸಂತೋಷ ಪಡುತ್ತಾ, ವಾರೆ ವಾ ಸುಶೀಲಾ, ಈಗ ಸೊಸೆ ಮನೇಲಿಲ್ಲ, ಸಮಯಕ್ಕೆ ಬಂದು ಸರಿಯಾಗಿ ನೆನಪಿಸ್ದೆ. ಇನ್ನು ನೀನ್ ಹೋಗು, ಸೊಸೆ ಬರ್ತಲೇ ನಾನು ನಿನ್ನ ಹತ್ರ ಕಳಿಸ್ತೀನಿ ಬಿಡು. ಸರಿ ಚಿಕ್ಕಮ್ಮ, ಮರ್ತೋಗದೆ ಕಳಿಸ್ಬಿಡಿ ಎಂದು ಹೇಳಿ ಸುಶೀಲಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಶಾರದಾ ತಡ ಮಾಡದೆ ಖಾಲಿ ಹಾಲಿನ ಡಬ್ಬ ತಗೊಂಡು ಹಿತ್ತಲಿನಲ್ಲಿರುವ ಹಸುವಿನ ಕೊಟ್ಟಿಗೆ ಹತ್ರ ಬರ್ತಾಳೆ. ಕೊಟ್ಟಿಗೆಯಲ್ಲಿ 2 ಹಾಲು ಕೊಡುವ ಹಸುಗಳು ಹಸಿ ಹುಲ್ಲನ್ನ ತಿಂತಾ ಇರ್ತವೆ. ಶಾರದಾ ಸಂತೋಷ ಪಡುತ್ತಾ, ಹೀಗೆ ತಿನ್ನಿ, ಹಾಗೆ ನನ್ನ ಸೊಸೆಗೆ ತಿಳಿದ ಹಾಗೆ ನನಗೆ ಹಾಲು ಕೊಟ್ಬಿಡಿ. ಅದನ್ನ ನಾನು ಕಾಯಿಸ್ಕೊಂಡು ತಣ್ಣಗ್ ಮಾಡಿ ಮೊಸರು ಹಾಕಿ ಕಡಿತೀನಿ, ಬೆಣ್ಣೆ ಮಾಡ್ಕೊಂಡು ತಿಂತೀನಿ ಎಂದು ಶಾರದಾ ಹೇಳುತ್ತಾ ಇದ್ದರೆ ಶಾರದಳ ಬಾಯಿಯಿಂದ ಜೊಲ್ಲು ಸುರಿಯುತ್ತಾ ಇರುತ್ತದೆ. ಅದು ಒಂದು ಹಸು ನೋಡಿ ಹುಲ್ಲು ತಿನ್ನುವುದು ನಿಲ್ಲಿಸಿ ನಗುತ್ತದೆ. ಹಸುವಿನ ನಗುವನ್ನು ನೋಡಿ, ನೀನ್ ಎಷ್ಟು ನಕ್ರು ಸರಿ, ನಾನೇನು ದುಃಖ ಪಡಲ್ಲ ತಾಯಿ, ನನಗ್ ಮಾತ್ರ ಈ ಡಬ್ಬ ತುಂಬಾ ಹಾಲು ಕೊಟ್ರೆ ಸಾಕು, ಅದು ಕೂಡ ನನ್ನ ಸೊಸೆ ಅನಾಮಿಕಳಿಗೆ ತಿಳಿದ ಹಾಗೆ ಕೊಡ್ಬೇಕು, ಕೊಡ್ತೀರಾ ಎಂದು ಶಾರದಾ ಅನ್ನುತ್ತಲೇ ಹಸು ನಗುವುದನ್ನು ನಿಲ್ಲಿಸಿ ಹುಲ್ಲು ತಿನ್ನುತ್ತಾ ಇರುತ್ತದೆ. ಶಾರದಾ ನಿಧಾನವಾಗಿ ಒಂದು ಹಸುವಿನ ಹತ್ರ ಬರ್ತಾಳೆ. ಹಾಲು ಹಿಂಡೋದಕ್ಕೆ ಅಂತ ಕೂತ್ಕೋತಾಳೆ. ಅಷ್ಟೇ, ಹಸು ಅದನ್ನು ನೋಡಿ ಶಾರದಳನ್ನ ಒಂದು ಕಾಲಿಂದ ಒದಿತಾಳೆ. ಶಾರದ ಹೋಗಿ ದೂರದಲ್ಲಿ ಬೀಳ್ತಾಳೆ. ಸರಿಯಾಗಿ ಆಗಲೇ ಪ್ರಸಾದ್ ಬರ್ತಾನೆ. ಕೆಳಗೆ ಬಿದ್ದ ಶಾರದಳನ್ನು ನೋಡ್ತಾನೆ. ಹೇಗಿದೆ ಶಾರದಾ? ಮತ್ತೆ ಅಷ್ಟೊಂದು ಹಂಗ್ಸೋದು ಬೇಡ ಎಂದು ಎದ್ದು ನಿಂತ್ಕೋತಾಳೆ ಶಾರದಾ. ಶಾರದಾ, ನಿನಗೆ ನೀನಾಗಿ ಹಾಲು ಹಿಂಡಿ ಕಾಯಿಸಿ ಮೊಸರು ಹೆಪ್ಪಾಕಿ ಮಜ್ಜಿಗೆ ಸೇರಿಸ್ಕೊಂಡು ಬೆಣ್ಣೆ ಮಾಡ್ಕೊಂಡು ತಿನ್ಬೇಕು ಅಂತಿದ್ಯಾ? ಅದು ಕೂಡ ಸೊಸೆ ತಿರುಗಿ ಬರುವ 2-3 ಗಂಟೆಲೆ. ಹೇಗೆ ಸಾಧ್ಯ ಶಾರದಾ? ಸ್ವಲ್ಪ ತಲೆ ಇಟ್ಟು ಆಲೋಚನೆ ಮಾಡು. ಓಹೋ, ಸಾರಿ ಬಿಡು, ಅದು ನಿನಗಿಲ್ವಲ್ಲ, ನಾನು ಆ ವಿಷಯನೇ ಮರ್ತೋದೆ.
ಎಂದು ಪ್ರಸಾದ್ ಅನ್ನುತ್ತಲೇ ಶಾರದ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅದನ್ನು ನೋಡಿ ಪ್ರಸಾದ್ ನಗುತ್ತಾ ಇರ್ತಾನೆ. ಹಾಗೆ ಸಮಯ ಕಳೆಯುತ್ತಾ ಸಾಯಂಕಾಲ 4 ಗಂಟೆ ಆಗುತ್ತೆ. ಸ್ಕೂಲಿಂದ ಮಕ್ಕಳು ಹರೀಶ್ ಭವ್ಯ ಬರ್ತಾರೆ. ಮನೆಯಲ್ಲಿ ದಿಗಿಲಿನಿಂದ ಕೂತ ಶಾರದಳನ್ನು ಮಕ್ಕಳು ಹಚ್ಚಿಕೊಳ್ಳದೆ ಮನೆಯೆಲ್ಲವನ್ನು ಹುಡುಕುತ್ತಾರೆ. ಎಲ್ಲಿಯೂ ಆ ಮಕ್ಕಳಿಗೆ ಬೆಣ್ಣೆ ಮಡಿಕೆ ಕಾಣಿಸೋದಿಲ್ಲ. ಅದರಿಂದ ಆ ಮಕ್ಕಳ ಮುಖ ದುಃಖದಿಂದ ಬದಲಾಗುತ್ತೆ. ಆಗ ಶಾರದಳ ಹತ್ರಕ್ಕೆ ಬರ್ತಾರೆ. ಅಜ್ಜಿ, ಮನೆಯಲ್ಲಿ ಎಲ್ಲಿ ನೋಡಿದ್ರು ಒಂದು ಮಡಿಕೆ ಕೂಡ ಇಲ್ಲ. ಏನಾಯ್ತು ಅಜ್ಜಿ? ಬೆಣ್ಣೆ ಯಾವ ಮಡಿಕೆಯಲ್ಲಿ ಬಚ್ಚಿಟ್ರು ನಾವು ಹುಡುಕಿ ತಿಂತೀವಿ ಅಂತ ನಿಮ್ಮಮ್ಮ ಹಠ ಕಟ್ಟಿದಾಳೆ ಕಣೋ. ಅದಕ್ಕೆ ಮನೆಯಲ್ಲಿ ನಿಜಕ್ಕೂ ಮಡಕೆನೇ ಇಲ್ಲದ ಹಾಗೆ ಮಾಡಿದಾಳೆ. ಮತ್ತೆ ಬೆಣ್ಣೆಯಲ್ಲಿ ಬಚ್ಚಿಡ್ತಾಳೆ ಅಜ್ಜಿ. ಮನೇಲಿ ಬೆಣ್ಣೆ ಬಚ್ಚಿಡ್ತಾ ಇಲ್ಲ ಮೊಮ್ಮಗನೇ, ಎಲ್ಲ ಮಾರೋದಕ್ಕೆ ತಗೊಂಡೋಗ್ತಾ ಇದ್ದಾಳೆ. ಅಂದ್ರೆ ನಾವು ಇನ್ಮೇಲಿಂದ ಬೆಣ್ಣೆ ತಿನ್ನಲಾರವ ಅಜ್ಜಿ. ಹೌದು ಮೊಮ್ಮಗಳೇ, ಇನ್ಮೇಲಿಂದ ನಾವು ಬೆಣ್ಣೆ ತಿನ್ನೋದಿಲ್ಲ ಎಂದು ದುಃಖ ಪಡುತ್ತಾ ಇರುವಾಗ ಪ್ರಸಾದ್ ಅವ್ರ ಹತ್ರಕ್ಕೆ ಬರ್ತಾನೆ. ಮಕ್ಕಳ ದುಃಖವನ್ನು ಅರ್ಥ ಮಾಡಿಕೊತಾನೆ. ಆಗ ಪ್ರಸಾದ್, ಮಕ್ಕಳೇ, ನಿಮಗೆ ಬೇಕಾದಷ್ಟು ಬೆಣ್ಣೆ ತಿನ್ಬೇಕು ಅಂತಿದೆಯಲ್ಲ? ಹೌದು ತಾತಯ್ಯ, ಬಹಳ ಬೆಣ್ಣೆ ತಿನ್ಬೇಕು ಅಂತಿದೆ. ಅಂದ್ರೆ ನಾಡಿದ್ದು ಕೃಷ್ಣಾಷ್ಟಮಿ, ನಾವು ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಮಾಡ್ತೀವಿ. ಆಗ ನೀನು ಭವ್ಯ ಇಬ್ಬರು ಕೃಷ್ಣನ ವೇಷ ಹಾಕೊಂಡು ಬನ್ನಿ. ಅದು ನೋಡಿ ಸಂತೋಷಪಟ್ಟು ನನ್ನ ಸೊಸೆ ಅನಾಮಿಕಾ ನಿಮಗೆ ಬೇಕಾದಷ್ಟು ಬೆಣ್ಣೆ ಕೊಡ್ತಾಳೆ. ಹಾಗೆ ನಾವು ಹೊಟ್ಟೆ ತುಂಬಾ ಬೆಣ್ಣೆ ತಿನ್ಬೋದು ಅಲ್ವಾ ತಾತಯ್ಯ? ಹೌದು ಕಣೋ ಮೊಮ್ಮಗನೇ, ಹೇಗಿದೆ ನನ್ನ ಐಡಿಯಾ? ಭಲೆ ಚೆನ್ನಾಗಿದೆ ತಾತಯ್ಯ. ಅಲ್ಲಿಯೇ ಇರುವ ಶಾರದಾ ಪ್ರಸಾದ್ ಹೇಳಿದ್ದೆಲ್ಲವನ್ನು ಕೇಳಿ, ಏನಂದ್ರೆ ನಾನು ಕೂಡ ಕೃಷ್ಣನ ವೇಷ ಹಾಕೋತೀನಿ, ಏನಂತೀರಾ ಎಂದು ಹೇಳುತ್ತಲೇ ಪ್ರಸಾದ್ ಆಶ್ಚರ್ಯದಿಂದ, ಏನು ನೀನು ಕೃಷ್ಣನ ವೇಷನ? ಅಮ್ಮೋ ಎನ್ನುತ್ತಾ ತಲೆ ತಿರುಗು ದಡಿಯಿಲ್ಲಂತ ಕೆಳಗೆ ಬಿದ್ದು ಹೋಗ್ತಾನೆ. ಅವರಿಗೆ ತಿಳಿಯದ ವಿಷಯವೇನು ಅಂದ್ರೆ, ಆಗಲೇ ಮನೆಯ ಬಾಗಿಲ ಹತ್ತಿರ ಅನಾಮಿಕಾ ಖಾಲಿ ಮಡಕೆ ಹತ್ರ ಬಂದು ನಿಂತಿರ್ತಾಳೆ. ಅವರು ಮಾತನಾಡಿಕೊಂಡ ಮಾತೆಲ್ಲ ಕೇಳ್ಕೊತಾಳೆ. ಓಹೋ, ನಿಮ್ಮ ಪ್ಲಾನ್ಸು ನಿಮಗಿದ್ರೆ ನನ್ನ ಏರ್ಪಾಟು ನನ್ಗಿರುತ್ತೆ ಎಂದು ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ. 1-2 ದಿನದ ನಂತರ ಅನಾಮಿಕಳ ಮನೆಯಲ್ಲಿ ಕೃಷ್ಣಾಷ್ಟಮಿ ಹಬ್ಬದ ಏರ್ಪಾಟು ಶುರುವಾಗುತ್ತದೆ. ಮನೆ ಸುತ್ತಲೂ ಮಾವಿನ ತೋರಣದಿಂದ ಚೆಂಡು ಹೂವಿನಿಂದ ಡೆಕೋರೇಷನ್ ಮಾಡಿರುತ್ತೆ. ಹೊರಗಿನಿಂದ ಕೃಷ್ಣನ ಪಾದಗಳು ಮನೆಯೊಳಗೆ ಹೋಗುತ್ತವೆ. ಅನಾಮಿಕಾ ಶ್ರೀಕೃಷ್ಣನ ವಿಗ್ರಹದ ಮುಂದೆ ಹಣ್ಣಿಟ್ಟು ಒಂದು ಮಡಿಕೆ ತುಂಬ ಬೆಣ್ಣೆ ಇಟ್ಟು ಪೂಜಿಸುತ್ತಾಳೆ. ಆ ಪೂಜೆಯಲ್ಲಿ ಶಾರದಾ, ರಮೇಶ್, ಪ್ರಸಾದ್, ಅನಾಮಿಕರು ಕೂತಿರ್ತಾರೆ. ಮಕ್ಕಳು ಹರೀಶ್ ಭವ್ಯರು ಬರೋದಿಲ್ಲ. ಕನ್ನಯ್ಯ, ಈ ದಿನ ನೀನ್ ಹುಟ್ಟಿದ ದಿನ, ನಿನಗೆ ಹಿಡಿಸಿದ ಬೆಣ್ಣೆ ಇಟ್ಟಿದ್ದೀನಿ, ಬಂದು ತಿನ್ನಯ್ಯ ಎಂದು ಅನ್ನುತ್ತಾ ಇರುವಾಗ ಆಕಾಶದಿಂದ ಒಂದು ಮಿಂಚು ಬಂದು ಅನಾಮಿಕಳ ಮನೆಯ ಮುಂದೆ ಚಿನ್ನಾರಿ ಕೃಷ್ಣನ ಹಾಗೆ ಬದಲಾಗುತ್ತೆ. ಬರ್ತಾ ಇದ್ದೀನಿ ಮಾತಾ ಎಂದು ಹೇಳುತ್ತಾ ಚಿಕ್ಕ ಶ್ರೀಕೃಷ್ಣ ಮನೆಯೊಳಗೆ ನಡೆಯುತ್ತಾನೆ. ಮನೆಯಲ್ಲಿ ಆಗಲೇ ಹರೀಶ್ ಭವ್ಯರು ಕೃಷ್ಣನ ವೇಷ ಹಾಕೊಂಡಿರ್ತಾರೆ. ಈಗ ಮನೆಯಲ್ಲಿ 3 ಕೃಷ್ಣ ಇರ್ತಾರೆ. 3 ಅಯೋಮಯದಿಂದ ನೋಡ್ತಾ ಇರ್ತಾರೆ. ಹರೀಶ್ ಭವ್ಯರು ಕೂಡ ತಮ್ಮ ಜೊತೆ ಬಂದ 3ನೇ ಕೃಷ್ಣನನ್ನ ನೋಡ್ತಾರೆ. ಓಹೋ ಮಕ್ಕಳೇ, ನೀವಲ್ಲದೆ ನಿಮ್ಮ ಫ್ರೆಂಡನ್ನು ಕೂಡ ವೇಷ ಹಾಕಿ ಕರ್ಕೊಂಡ್ಬಂದ್ರಾ? ಈಗ ಮಾಡ್ತೀನಿ ಎಂದು ತನ್ನ ಹತ್ರ ಬಿಟ್ಟುಕೊಂಡ ಕೋಲನ್ನು ತೆಗೆದು 3ರನ್ನು ಹೊಡಿತಾ ಇರ್ತಾಳೆ. ಹರೀಶ್ ಭವ್ಯರು ಮಾತ್ರ ಆ ಏಟನ್ನು ತಡೆಯಲಾರದೆ ದುಃಖ ಪಡ್ತಾ ಇರ್ತಾರೆ. ಹೊಡಿಬೇಡ ಮಮ್ಮಿ, ಬೆಣ್ಣೆಗಾಗಿ ಹೀಗೆ ವೇಷ ಹಾಕೊಂಡು ಬಂದ್ವಿ, ನಮ್ಮನ್ನು ಹೊಡಿಬೇಡ ಮಮ್ಮಿ. ಹೌದು ಮಮ್ಮಿ, ಅಣ್ಣಯ್ಯ ಹೇಳಿದ್ದು ನಿಜನೇ. ನಾನು ಅಣ್ಣಯ್ಯ ಬೆಣ್ಣೆಗಾಗಿ ಹೀಗೆ ಕೃಷ್ಣನ ವೇಷ ಹಾಕೊಂಡು ಬಂದಿದ್ದೀವಿ ಮಮ್ಮಿ, ನಮ್ಮನ್ನ ಕ್ಷಮಿಸು ಮಮ್ಮಿ ಎಂದು ಬೇಡಿಕೊಳ್ಳುತ್ತಾ ಇರುತ್ತಾರೆ. ಮಕ್ಕಳ ದುಃಖ ನೋಡಿ ಪ್ರಸಾದ್ ತಡೀಲಾರ್ದೆ ಹೋಗ್ತಾನೆ. ಅಮ್ಮ ಸೊಸೆ, ಮಕ್ಕಳನ್ನ ಹಾಗೆ ಹೊಡಿಬೇಡ, ಅವ್ರಿಗೇನು ಗೊತ್ತಿಲ್ಲ. ನಾನೇ ಈ ಐಡಿಯಾ ಕೊಟ್ಟಿದ್ದು. ಈ ದಿನ ಕೃಷ್ಣಾಷ್ಟಮಿ ಅಲ್ವಾ, ಮಕ್ಕಳು ಕೃಷ್ಣನ ವೇಷದಲ್ಲಿ ಇದ್ದಾಗ ಹೊಡೆಯದೆ ಬೆಣ್ಣೆ ತಿನ್ನಿಸ್ತೀಯ ಅಂತ ನಾನೇ ಅವರಿಗೆ ಐಡಿಯಾ ಕೊಟ್ಟೆ ಅಮ್ಮ. ಮಕ್ಕಳನ್ನು ಬಿಟ್ಬಿಡು ತಾಯಿ. ಮತ್ತೆ ಈ ಹುಡುಗ ಯಾರು ಮಾವಯ್ಯ? ಏನೋ ಗೊತ್ತಿಲ್ಲಮ್ಮ, ಯಾರನ್ನದು ಗೊತ್ತಿಲ್ಲ. ಮತ್ತೆ ಬೆಣ್ಣೆಗಾಗಿ ಪುಟ್ಟ ಕೃಷ್ಣನ ವೇಷ ಹಾಕೊಂಡು ಬರ್ತೀಯಾ? ಈಗ ನೋಡು ಎಂದು ಆ ಚಿಕ್ಕ ಕೃಷ್ಣನನ್ನು ಹಿಡ್ಕೊಂಡು ಹೊಡಿತಾ ಇರ್ತಾಳೆ ಅನಾಮಿಕಾ. ಆ ಚಿಕ್ಕ ಕೃಷ್ಣ ಮುದ್ದಾಗಿ ನಗ್ತಾ ಇರ್ತಾನೆ. ಆ ನಗನ್ನು ನೋಡ್ತಾ ಇದ್ರೆ ಎಲ್ಲರಿಗೂ ಎಷ್ಟೋ ಸಂತೋಷವೆನಿಸುತ್ತದೆ. ನಾನು ಗಟ್ಟಿಯಾಗಿ ಹೊಡಿತಾ ಇದ್ರೆ ಹಾಗೆ ನಗ್ತಾ ಇದೀಯ ಯಾಕೆ ಕನ್ನಯ್ಯ? ನಾನು ನಿಜವಾದ ಕೃಷ್ಣಯ್ಯ ತಾಯಿ. ಈ ದಿನ ನನ್ನ ಹುಟ್ಟಿದ ದಿನ ಎಂದು ನನಗಾಗಿ ಮಾಡಿದ್ದನ್ನೆಲ್ಲ ತಂದು ನನಗೆ ಕೊಡ್ತೀರಾ ಎಂದು ಕೇಳುತ್ತಾ ಇದ್ದರೆ ಅನಾಮಿಕಾ ಬಂದು ಬೆಣ್ಣೆ ತಿನ್ನಿಸುತ್ತಾ ಇರ್ತಾಳೆ. 3 ಸೇರಿ ಬೆಣ್ಣೆ ತಿನ್ನುತ್ತಾ ಸಂತೋಷ ಪಡುತ್ತಾರೆ. ಸ್ವಲ್ಪ ಹೊತ್ತಿಗೆ ಪುಟ್ಟ ಶ್ರೀಕೃಷ್ಣ ಮಾಯವಾಗಿ ಹೋಗುತ್ತಾನೆ. ಆಗ ಎಲ್ಲರಿಗೂ ಅರ್ಥವಾಗುತ್ತೆ, ನಿಜವಾದ ಪುಟ್ಟ ಶ್ರೀಕೃಷ್ಣನೇ ಅವರ ಮನೆಗೆ ಬಂದಿದ್ದ ಎಂದು. ಅರ್ಥ ಮಾಡಿಕೊಂಡು ಎಲ್ಲರೂ ಆ ಶ್ರೀಕೃಷ್ಣ ಪರಮಾತ್ಮನಿಗೆ
ಕೈ ಮುಗಿಯುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಮನೆ ಮುಂದಿರುವ ಖಾಲಿ ಜಾಗದಲ್ಲಿ ಒಂದು ಕಡೆ ಅತ್ತೆ ಶಾರದಾ ನಿಂತುಕೊಂಡು, ಇಲ್ಲಿ ಆಗಿದ್ರೆ ಸರಿ ಹೋಗುತ್ತೆ, ಆಗ ಮಳೆಯ ನೀರು ವೃತ್ತವಾಗಿ ರೋಡ್ ಮೇಲೆ ಹೋಗಿ ಚರಂಡಿ ಒಳಗೆ ಸೇರದೆ ಭೂಮಿಯೊಳಗೆ ಹೋಗುತ್ತೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಆಗಲೇ ಅಲ್ಲಿಗೆ ಸೊಸೆ ಅನಾಮಿಕ ಬರುತ್ತಾಳೆ. ಅತ್ತೆ, ನಾನು ಆಗಿನಿಂದ ನಿಮ್ಮನ್ನ ಗಮನಿಸ್ತಾನೆ ಇದ್ದೀನಿ. ಅರ್ಧ ಗಂಟೆಯಿಂದ ಇಲ್ಲೇ ನಿಂತ್ಕೊಂಡು ಅಷ್ಟು ಆಲೋಚನೆ ಮಾಡ್ತಾ ಇದ್ದೀರಾ. ಯಾಕೆ ಅಷ್ಟೆಲ್ಲ ನೆಲ ನೋಡ್ತಾ ಇದ್ದೀರಾ? ಸೊಸೆನೆ ಸಾಯಿಸಿ ಅಡ್ಡವಾಗಿ ಮಲಗಿಸಿದ್ರೆ ಚೆನ್ನಾಗಿರುತ್ತಾ, ನೆಟ್ಟಿಗೆ ನಿಲ್ಸಿದ್ರೆ ಚೆನ್ನಾಗಿರುತ್ತಾ ಅಂತ ಆಲೋಚನೆ ಮಾಡ್ತಾ ನೆಲ ನೋಡ್ತಾ ಇದ್ದೀನಿ ಸೊಸೆ. ಜೋಕು ಚೆನ್ನಾಗಿದೆ ಅತ್ತೆ, ಆದ್ರೆ ನಗುನೆ ಬರ್ತಾ ಇಲ್ಲ. ನಿನಗೆ ಬರಲ್ಲ ಅಂತ ನಂಗೆ ಗೊತ್ತು ಸೊಸೆ. ಹಿತ್ತಲಿಗೆ ಹೋಗಿ ನೇರಳೆ ಹಣ್ಣಿನ ಮರದ ಹತ್ರ ನೆಲನ ತೋಡೋ ಹಾರೆ ಗುದ್ಲಿ 2 ಇರುತ್ತೆ, ಅದನ್ನ ತಗೊಂಡ್ ಬಾ ಹೋಗು. ನೀವು ನಿಜವಾಗಿ ತಗೊಂಬಾ ಅಂತ ಇದ್ದೀರಾ? ನಿನ್ ಜೊತೆ ತಮಾಷೆಯಾಗಿ ಜೋಕ್ ಮಾಡಿ ನಗುವ ಮೂಡಲ್ಲಿ ನಾನಿಲ್ಲ ಸೊಸೆ. ಮಳೆ ಬರೋ ಹಾಗಿದೆ, ನೀರೆಲ್ಲ ಮತ್ತೆ ಚರಂಡಿ ಒಳಗೆ ಕಲೆತು ವೃಥಾ ಹೋಗುತ್ತೆ. ಅದನ್ನ ನಾನು ನೋಡಲಾರೆ. ಆಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅತ್ತೆ ಎಂದು ಸೊಸೆ ಅನಾಮಿಕ ಹೇಳುತ್ತಲೇ ಶಾರದಾ ಕೋಪದಿಂದ ಅನಾಮಿಕಳ ಕಡೆ ನೋಡ್ತಾಳೆ. ಏನು ಅನಾಮಿಕ ಮತ್ತೊಂದು ಮಾತು ಮಾತನಾಡಲಿಲ್ಲ. ತಕ್ಷಣ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ, ದೆವ್ವ ಹಿಡ್ಕೊಂಡ ಹಾಗೆ ಹೇಗೆ ನೋಡ್ತಾ ಇದ್ದಾಳೆ ನೋಡು ಎಂದು ಅಂದುಕೊಳ್ಳುತ್ತಲೇ ಅನಾಮಿಕ ಹಿತ್ತಲಿನಲ್ಲಿರುವ ನೇರಳೆ ಮರದ ಹತ್ರಕ್ಕೆ ಬರ್ತಾಳೆ. ನೇರಳೆ ಮರಕ್ಕೆ ಆಗಲೇ ಒಂದು ಮುಖ ಪ್ರತ್ಯಕ್ಷವಾಗುತ್ತದೆ. ಏನು ಅನಾಮಿಕ, ಬಹಳ ದಿನಕ್ಕೆ ಗುದ್ದಲಿ ಹಾರೆ ಹಿಡ್ಕೊಂಡಿದ್ಯಾ? ಎಲ್ಲಿ? ಅತ್ತೆ ಉದ್ದೇಶ ನೀರಿಂಗಿಸುವ ಗುಂಡಿ ತೋಡೋದಕ್ಕೆ ಅಂದ್ಕೋತೀನಿ. ಅದು ನಿಜನೇ ಅನಾಮಿಕಾ. ಇದಕ್ಕೂ ಮೊದಲು ನಿಮ್ಮತ್ತೆ ಶಾರದಾ ನನ್ನ ಹತ್ರಕ್ಕೆ ಬಂದು ನನ್ನ ಜೊತೆ ಮಾತಾಡ್ತಾ ನನ್ನ ಸುತ್ತಮುತ್ತಲ ತಿರುಗಿದ್ಲು. ಏನಾದ್ರೂ ಕಳೆದುಕೊಂಡಿದ್ಯಾ ಶಾರದಾ ಅಂತ ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳಿ ಹೊರಟು ಹೋದ್ಲು. ಅಂದ್ರೆ ನಿನ್ನ ಸುತ್ತಮುತ್ತಲು ಇಂಗಿಸುವ ಗುಂಡಿ ತೋಡೋದು ಚೆನ್ನಾಗಿರಲ್ಲ ಅಂತ ನಮ್ಮತ್ತೆ ಭಾವಿಸಿದ ಹಾಗಿದೆ, ಅದಕ್ಕೆ ಮುಂದೆ ತೋಡ್ತಾ ಇದ್ದಾಳೆ ಎಂದು ಅನಾಮಿಕ ಹೇಳುತ್ತಾ ಇರುವಾಗ ಮನೆ ಮುಂದೆ ನಿಂತುಕೊಂಡ ಅತ್ತೆ ಶಾರದಾ ಗಟ್ಟಿಯಾಗಿ ಅನಾಮಿಕಳನ್ನ ಕರಿತಾಳೆ. ಓ ಸೊಸೆ, ಬರ್ತಾ ಇದ್ಯಾ? ನನ್ನನ್ನೇ ಬಾ ಅಂತ್ಯಾ? ನಾನೇ ಬರ್ತಿದ್ದೀನಿ ಅತ್ತೆ. ಸರಿ ಸರಿ, ಅತ್ತೆ ಕರಿತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ. ನಿನ್ ಜೊತೆ ಮತ್ತೆ ಮಾತಾಡ್ತೀನಿ. ಸರಿ ಸರಿ ಹೋಗು. ಶಾರದಳಿಗೆ ಕೋಪ ಬಂದ್ರೆ ಮನುಷ್ಯ ಅಲ್ಲ ಅಂತ ಹೇಳ್ತಾಳಲ್ವಾ ಎಂದು ಹೇಳುತ್ತಲೇ ಅನಾಮಿಕ ನಗುತ್ತಾ ಅಲ್ಲಿಂದ ಅತ್ತೆ ಶಾರದಳ ಹತ್ರಕ್ಕೆ ಬರ್ತಾಳೆ. ನೇರಳೆ ಮರ ಜೊತೆ ಮೀಟಿಂಗ್ ಇಟ್ಕೊಂಡ್ಯಾ? ನೇರಳೆ ಮರನೇ ನನ್ನ ಹತ್ರ ಮಾತಾಡ್ತೋತೆ. ಸರಿ ಬಿಡು, ನಾನು ಅಗಿತಾ ಇರ್ತೀನಿ, ನೀನು ಮಣ್ಣು ತೆಗಿತಾ ಇರು. ಹಾಗೆ ಅತ್ತೆ ಎಂದು ಹೇಳುತ್ತಲೇ ಶಾರದಾ ಅಗಿಯುತ್ತಾ ಇರುತ್ತಾಳೆ. ಅನಾಮಿಕ ಮಣ್ಣನ್ನು ತೆಗಿತಾ ಇರ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇದ್ದ ಹಾಗೆ ಅತ್ತೆ ಸೊಸೆಯರು ಒಂದು ಗುಂಡಿಯನ್ನು ತೆಗೆಯುತ್ತಾರೆ. ರಿಲ್ಯಾಕ್ಸ್ ಆಗುತ್ತಾ? ಇನ್ನು ಸಾಕಾತೆ, ಇನ್ನು ಸ್ವಲ್ಪ ಅಗಿಯೋಣ ಸೊಸೆ ಎಂದು ಹೇಳಿ ಶಾರದಾ ಇನ್ನು ಅಗಿಯುತ್ತಾ ಇರುತ್ತಾಳೆ. ಧಗಧಗಿಸುವ ಬಂಗಾರದ ನಿಧಿ ಹೊರಗೆ ಬಂದು ಆ ಗುಂಡಿಯಿಂದ ಬಂದು ಮಿಂಚುತ್ತಾ ಇರುತ್ತದೆ. ಅತ್ತೆ ಸೊಸೆಯರಿಬ್ಬರು ಅದನ್ನ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಆ ಒಡವೆಗಳು ಅವರಿಗೆ ಅದ್ಭುತವಾಗಿ ಅನಿಸುತ್ತದೆ. ಅತ್ತೆ, ಇಷ್ಟು ಒಡವೆಗಳನ್ನ ನೋಡ್ತಾ ಇದ್ರೆ 7 ವರಹದ ಒಡವೆಗಳು ಅನ್ಸುತ್ತೆ. ನಂಗೂ ಹಾಗೆ ಅನ್ನಿಸ್ತಾ ಇದೆ ಕಣೆ ಸೊಸೆ. ಅತ್ತೆ, ತಗೊಂಡು ಹೋಗಿ ಅಡವಿ ಇಟ್ಟು ದುಡ್ಡು ತಗೊಂಬರೋಣವಾ? ಮೊದಲು ಒಡವೆ ತಗೊಂಡು ಒಳಗೆ ಹೋಗೋಣ ಬಾ. ಗೋಡೆ ಕೂಡ ಕಿವಿ ಇರುತ್ತೆ, ಯಾರಾದ್ರೂ ಕೇಳಿದ್ರೆ ಏನು ಚೆನ್ನಾಗಿರಲ್ಲ ಬಾ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರಿಬ್ಬರು ಸೇರಿ ಬಂಗಾರದ ಒಡವೆಗಳನ್ನು ತೆಗೆದುಕೊಂಡು ಮನೆಯೊಳಗೆ ಬರುತ್ತಾರೆ. ಬೀರುನಲ್ಲಿ ಇಡೋಣ ಅತ್ತೆ. ಬೀರುನಲ್ಲಿ ಬೇಡ ಸೊಸೆ, ಮನೆಯಲ್ಲಿ ಎಲ್ಲಿಟ್ರು ಕಷ್ಟನೇ. ಮಗ ಅವರು ನೋಡಿದ್ರೆ ಇನ್ನೇನಾದ್ರೂ ಇದೆಯಾ? ನಾವು ಹೇಳದ್ ಕೂಡ ಕೇಳದೆ ನಮ್ಮನ್ನ ಕಳ್ಳರನ್ನಾಗಿ ಮಾಡಿಬಿಡ್ತಾರೆ. ಅದು ಕೂಡ ನಿಜನೇ ಅತ್ತೆ. ಎಲ್ಲಿಂದ ಕಳ್ಳತನ ಮಾಡ್ಕೊಂಡು ಬಂದ್ರಿ ಅಂತ ಅವರು ಮಾವಯ್ಯ ಇಬ್ರು ಸೇರಿ ನಮ್ಮಿಬ್ಬರನ್ನ ಬಹಳ ಕಷ್ಟ ಕೊಡ್ತಾರೆ. ಅದಕ್ಕೆ ಸೊಸೆ ತಗೊಂಡೋಗಿ ಪೊಲೀಸರಿಗೆ ಕೊಡೋಣ. ಅಲ್ಲಿ ಕೂಡ ಯಾರಾದ್ರೂ ಒಡವೆ ಹೋಗಿದೆ ಅಂತ ಯಾರಾದ್ರೂ ಫಿರ್ಯಾದಿ ಮಾಡಿದ್ರೆ, ಆ ಒಡವೆಗಳು ಇದೆ ಅಂದ್ರೆ ಆಗ ನಮ್ಮ ಪರಿಸ್ಥಿತಿ ಏನತ್ತೆ? ನಮ್ಮನ್ನ ಯಾರು ಕಾಪಾಡ್ತಾರೆ? ಇಂತಹ ಸಮಯದಲ್ಲಿ ನಮಗೆ ಸಹಾಯ ಮಾಡೋದು ಯಾರು ಸೊಸೆ? ಇನ್ಯಾರು? ನಮ್ಮ ನೇರಳೆ ಮರನೇ. ಹೌದು ಸೊಸೆ, ಒಳ್ಳೆ ನೆನಪಿಗೆ ತಂದೆ. ನಾವು ನೇರಳೆ ಮರದ ಹತ್ರ ಮಾತಾಡ್ತಾ ಇರೋ ವಿಷಯ ಯಾರಿಗೂ ಗೊತ್ತಿಲ್ವಲ್ಲ. ಯಾರಿಗೂ ಅಂದ್ರೆ ಮಾವಯ್ಯಂಗೂ ಅವ್ರಿಗೆ ಕೂಡ ತಿಳಿದಿಲ್ಲ ಅಲ್ವಾ? ಹೌದು, ತಿಳಿದೇ ಇರೋದೇ ಒಳ್ಳೇದು. ಈಗ ನೀನು ನಾನು ಸೇರಿ ನೇರಳೆ ಮರದ ಹತ್ರ ಹೋಗ್ಬೇಕು ಬಾ ಎಂದು ಅತ್ತೆ ಸೊಸೆಯರಿಬ್ಬರು ಆ ಬಂಗಾರದ ಒಡವೆಗಳನ್ನು ತೆಗೆದುಕೊಂಡು ನೇರಳೆ ಮರದ ಹತ್ತಿರಕ್ಕೆ ಬರ್ತಾರೆ. ಆ ಮರವನ್ನು ನೋಡುತ್ತಾ ಇರುವಾಗ ಆ ಮರಕ್ಕೆ ಮುಖ ಪ್ರತ್ಯಕ್ಷವಾಗುತ್ತೆ.
ಅತ್ತೆ ಸೊಸೆಯರ ಕೈಯಲ್ಲಿರುವ ಒಡವೆಗಳನ್ನು ನೋಡುತ್ತದೆ ಆ ನೇರಳೆ ಮರ. ಅತ್ತೆ ಸೊಸೆಯರು ಈ ಒಡವೆಗಳು ಎಲ್ಲಿಂದು? ನೀರಿನ ಗುಂಡಿಗಾಗಿ ತೋಡ್ತಾ ಇರ್ಬೇಕಾದ್ರೆ ಈ ಒಡವೆಗಳು ಹೊರಗೆ ಬಂತು. ಅಂದ್ರೆ ಈಗ ಏನು ಮಾಡೋಣ ಅನ್ಕೋತಾ ಇದ್ದೀರಾ? ಈ ಒಡವೆಗಳು ಇಂಗು ಗುಂಡಿ ತೋಡ್ತಾ ಇರ್ಬೇಕಾದ್ರೆ ಸಿಕ್ತು ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ. ಇದನ್ನ ತಗೊಂಡು ಹೋಗಿ ಅಡವಿಡೋಣ ಅಂದ್ರೆ ಇಷ್ಟು ಒಡವೆಗಳು ಎಲ್ಲಿಂದ ಅಂತ ಕೇಳ್ತಾರೆ. ಮತ್ತೆ ಈಗ ಏನ್ ಮಾಡ್ತೀರಾ? ನೀನು ಒಪ್ಕೊಂಡ್ರೆ ನಿನ್ನ ಹತ್ರ ಬಚ್ಚಿಡೋಣ ಅಂತ ಬಂದ್ವಿ. ನನ್ನ ಹತ್ರ ಇಟ್ಟು ಏನ್ ಮಾಡ್ತೀರಾ? ಅಗತ್ಯವಿದ್ದಾಗೆಲ್ಲ ಒಂದೊಂದು ಬಂಗಾರದ ಒಡವೆನ ಮಾರ್ಕೋತೀವಿ. ಹಾಗೆ ಮಾರ್ತಾ ಇರುವಾಗ ಒಂದು ಸಲ ಅಲ್ಲದಿದ್ರು ಇನ್ನೊಂದು ಸಲ ಕೊಂಡ್ಕೊಳ್ಳೋರಿಗೆ ಅನುಮಾನ ಬರುತ್ತಲ್ವಾ? ಹೌದು ಅತ್ತೆ, ಈ ನೇರಳೆ ಮರ ಹೇಳೋದು ಕೂಡ ನಿಜನೇ ಅಲ್ವಾ? ಮತ್ತೆ ಏನ್ ಮಾಡೋಣ ಕನಸೊಸೆ? ಅದೇ ನನಗೂ ಅರ್ಥವಾಗ್ತಾ ಇಲ್ಲ ಅತ್ತೆ ಎಂದು ಅವರಿಬ್ಬರು ಆಲೋಚನೆ ಮಾಡುತ್ತಾ ಇರುತ್ತಾರೆ. ಶಾರದಾ ಅನಾಮಿಕಾ ಏನು ಮಾಡೋಣ ಅನ್ನುವ ಆಲೋಚನೆಯಲ್ಲಿಯೇ ಇರ್ತಾರೆ. ನಾವು ಯಾವ ಆಲೋಚನೆ ಮಾಡಿದ್ರು ಏನ್ ಮಾಡಿದ್ರು ಹೊಲಕ್ಕೆ ಹೋದ ಅವರು ಮಗ ಮನೆಗೆ ಬರೋದ್ರೊಳಗೆ ಮಾಡಿಬಿಡ್ಬೇಕು ಸೊಸೆ. ಅವರು ಮನೆಗೆ ಬಂದ ಮೇಲೆ ಮಾಡೋದಿಕ್ಕೆ ಏನೂ ಇರೋದಿಲ್ಲ. ಆಗ ನಮಗೆ ಈ ನೇರಳೆ ಮರ ಸಹಾಯ ಮಾಡಬೇಕು. ನಾನಾ ಸಹಾಯನ? ಈ ಒಡವೆಗಳ ನನ್ನ ಹತ್ರ ಇಟ್ಕೊ ಅಂದ್ರೆ ಇಟ್ಕೋತೀನಿ ಅಷ್ಟೇ. ಸಹಾಯ ಅಂದ್ರೆ ನಿನ್ನ ಹತ್ರ ಇಟ್ಕೊಳ್ಳೋದಲ್ಲ, ತಿರುಗಿ ನಮಗ್ ಕೊಡೋದು. ನಾನು ಹೇಗೆ ತಿರುಗಿ ಕೊಡಬಲ್ಲೆ? ಬಂಗಾರದ ನೇರಳೆ ಹಣ್ಣಿನ ರೂಪದಲ್ಲಿ. ಏನು? ನಾನು ಬಂಗಾರದ ನೇರಳೆ ಹಣ್ಣನ್ನು ಕೊಡ್ಬೇಕಾ? ಹೌದು, ಕೊಡ್ಬೇಕು. ನೀನು ಮಾಯ ಮರ, ನಿನ್ನ ಹತ್ರ ಇಟ್ಟ ಬಂಗಾರನ ಮಾಯ ಮಾಡಿ ನನಗೆ ಏನು ಗೊತ್ತಿಲ್ಲ ಅಂತ್ಯ. ನಿನ್ನ ವಿಷಯ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನ ಹತ್ರ ಬಚ್ಚಿಡ್ತಾ ಇರೋ ಬಂಗಾರನ ನಮಗೆ ನೇರಳೆ ಹಣ್ಣಿನ ರೂಪದಲ್ಲಿ ಕೊಡ್ಬೇಕು. ಆಗ ಯಾರಿಗೂ ನಮ್ಮ ಮೇಲೆ ಎಂತಹ ಅನುಮಾನ ಬರೋದಿಲ್ಲ. ನಾನು ನೀವು ಹೇಳಿದ ಹಾಗೆ ಮಾಡೋದಿಲ್ಲ. ಮಾಡ್ಬೇಡ. ನನ್ ಸೊಸೆ ಅನಾಮಿಕ ಮಾಡಿದ ಒಳ್ಳೇದನ್ನ ಮರ್ತೋದ್ಯಾ? ನೀನು ನನ್ ಸೊಸೆ ನೇರಳೆ ಹಣ್ಣಿನ ಮರ ಅಂತ ಮರಿಬೇಡ. ಏನಾದ್ರು ಅಂದ್ರೆ ಅನಾಮಿಕ ಮಾಡಿದ ಒಳ್ಳೇದನ್ನ ನೆನ್ಪಿಸ್ತೀರಾ? ಸರಿ ಬಿಡು, ಹೋಗ್ಲಿ ಬಿಡಿ. ಆದ್ರೆ ನಾನು ಕೊಡುವ ಬಂಗಾರದ ನೇರಳೆ ಹಣ್ಣನ್ನ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಎಂದು ಹೇಳುತ್ತಲೇ ಅತ್ತೆ ಸೊಸೆಯರಿಬ್ಬರು ಸಂತೋಷ ಪಡುತ್ತಾರೆ. ಅನಾಮಿಕಾ, ಇನ್ನು ತಡ ಮಾಡಬೇಡ. ಗುದ್ಲಿ ತಗೊಂಬಂದು ಈ ಮರದ ಕೆಳಗೆ ಅಗಿ ನಮ್ಗೆ ಸಿಕ್ಕ ಬಂಗಾರನ ಇಡೋಣ. ಹಾಗೆ ಅತ್ತೆ ಎಂದು ಹೇಳಿ ಅನಾಮಿಕಾ ಗುದ್ದಲಿ ತೆಗೆದುಕೊಂಡು ಬಂದು ನೇರಳೆ ಮರದ ಕೆಳಗೆ ಅಗಿಯುತ್ತಾಳೆ. ಶಾರದಾ ಆ ಬಂಗಾರದ ಒಡವೆಗಳನ್ನೆಲ್ಲ ಇಟ್ಟು ಮಣ್ಣಿನಿಂದ ಮುಚ್ಚುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ನೇರಳೆ ಮರ ಸ್ವಲ್ಪ ದಿನಕ್ಕೆ ಹಣ್ಣನ್ನು ಬಿಡುತ್ತದೆ. ಅತ್ತೆ ಸೊಸೆಯರು ನೇರಳೆ ಹಣ್ಣನ್ನ ಮಾರಾಟ ಮಾಡ್ತಾ ಇರ್ತಾರೆ. ಒಂದು ದಿನ ಅತ್ತೆ ಸೊಸೆಯರು ನೇರಳೆ ಹಣ್ಣನ್ನು ಮಾರಲಿಕ್ಕೆ ಹೋಗುತ್ತಾ ಇರುವಾಗ ಹರಿದ ಬಟ್ಟೆ ಹಾಕಿಕೊಂಡ 15 ವರ್ಷದ ಅಕ್ಷರ ಅವರ ಮನೆಗೆ ಬರುತ್ತಾಳೆ. ಅಮ್ಮನವರೇ ಎಂದು ಕರೆಯುತ್ತಲೇ ಅನಾಮಿಕಾ ಮನೆಯೊಳಗಿಂದ ಹೊರಗೆ ಬಂದು ಅಕ್ಷರಗಳನ್ನು ನೋಡುತ್ತಾಳೆ. ಏನಮ್ಮ, ಏನ್ ಬೇಕು? ಮನೆಯಲ್ಲಿ ಹಳೆ ಪುಸ್ತಕ, ಹಳೆ ಪೇಪರು ಏನಾದ್ರೂ ಇದ್ರೆ ಕೊಡಿ ಮೇಡಮ್. ಅವನ್ನ ತಗೊಂಡು ಹೋಗಿ ಮಾರ್ಕೋತೀನಿ. ಹಾಗೆ ಬಂದ ದುಡ್ಡು ತಗೊಂಡು ಹೋಗಿ ನಿಮ್ಮ ಅಪ್ಪಂಗೆ ಕೊಡ್ತೀಯಾ? ಅವರು ಫುಲ್ ಆಗಿ ಕುಡ್ದು ಕೊನೆಗೆ ಯಾವುದೋ ಮರದ ಕೆಳಗೆ ಬಿದ್ದು ಹೋಗ್ತಾರೆ, ಅಷ್ಟೇನಾ? ಅದಕ್ಕಲ್ಲಮ್ಮ, ಹಾಗೆ ಬಂದ ದುಡ್ಡಿನಿಂದ ನಾನು ಹೊಸ ಪುಸ್ತಕನ ಕೊಂಡ್ಕೋತೀನಿ. ನಾನು 10th ಕ್ಲಾಸಲ್ಲಿ ಒಳ್ಳೆ ಮಾರ್ಕ್ಸ್ ಇಂದ ಪಾಸ್ ಆಗಿದ್ದೀನಿ. ಬೇಕು ಅಂದ್ರೆ ಪೇಪರಲ್ಲಿ ನನ್ನ ಫೋಟೋ ಕೂಡ ಬಂದಿದೆ, ನೋಡಿ ಅಮ್ಮನವ್ರೆ ಎಂದು ಹೇಳಿ ಹಳೆ ಪೇಪರನ್ನ ತೋರಿಸುತ್ತಾಳೆ. ನಿಜವಾಗಿಯೂ ಆ ಪೇಪರ್ನಲ್ಲಿ ಅಕ್ಷರಳ ಫೋಟೋ ಇರುತ್ತೆ. ಮತ್ತೆ ಇಷ್ಟು ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಅಲ್ವಾ? ಯಾಕೆ ಓದ್ಕೋತಾ ಇಲ್ಲ? ಬಡತನ ಅಮ್ಮನವ್ರೆ, ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಬಂದಿದೆ. ಆದ್ರೆ ಬುಕ್ಸ್ ಕೊಂಡ್ಕೋಬೇಕು, ನೋಟ್ಸ್ ಕೊಂಡ್ಕೋಬೇಕು, ಅದು ಅವ್ರು ಕೊಡಲ್ವಲ್ಲ. ಹೌದಲ್ವಾ? ಸರಿ ಸರಿ, ಇಲ್ಲೇ ಇರು ಎಂದು ಹೇಳಿ ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ. ಅಕ್ಷರ ಸುತ್ತಲೂ ನೋಡುತ್ತಾ ಇರುವಾಗ ಅತ್ತೆ ಶಾರದಳನ್ನು ಕರೆದುಕೊಂಡು ಅಕ್ಷರಳ ಹತ್ತಿರಕ್ಕೆ ಬರ್ತಾಳೆ. ಅತ್ತೆ, ನಾನು ಹೇಳಿದ್ದು ಈ ಹುಡುಗಿ ಬಗ್ಗೆನೆ ಎಂದು ಹೇಳುತ್ತಲೇ ಶಾರದಾ ಅಕ್ಷರಳನ್ನು ನೋಡುತ್ತಾಳೆ. ನೀನು ಚೆನ್ನಾಗಿ ಓದ್ಕೋತೀಯ ತಾಯಿ? ಓದ್ಕೋತೀನಿ ಅಮ್ಮನವ್ರೆ. ಅಂದ್ರೆ ನಾವು ನಿನ್ನ ಓದಿಸ್ತೀವಿ, ಈಗ ಮಾತ್ರ ಅನ್ನ ಹಾಕ್ತೀವಿ, ತಿನ್ನು ಎಂದು ಹೇಳಿ ಅಕ್ಷರನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ ಅನ್ನ ಹಾಕುತ್ತಾರೆ. ಅಕ್ಷರ ಹೊಟ್ಟೆ ತುಂಬಾ ಅನ್ನ ತಿಂದು ಹಾಯಾಗಿ ಮಲಗುತ್ತಾಳೆ. ಆಗ ಅತ್ತೆ ಸೊಸೆಯರು ನೇರಳೆ ಮರದ ಹತ್ತಿರಕ್ಕೆ ಬರ್ತಾರೆ, ವಿಷಯ ಹೇಳುತ್ತಾರೆ. ಆಗ ನೇರಳೆ ಮರಕ್ಕೆ ಮಾಮೂಲಿ ಹಣ್ಣಿನ ಜೊತೆ ಬಂಗಾರದ ನೇರಳೆ ಹಣ್ಣು ಕೂಡ ಬಿಡುತ್ತದೆ. ಅತ್ತೆ ಸೊಸೆಯರು ಅದನ್ನು ತೆಗೆದುಕೊಂಡು ಹೋಗಿ ಮಾರ್ಕೆಟ್ ಅಲ್ಲಿ ಮಾರಿಕೊಂಡು ಬಂದು ಅಕ್ಷರಳಂತಹ ಬಡ ಸ್ಟೂಡೆಂಟ್ಸ್ ಗಳನ್ನ ಓದಿಸುತ್ತಾ ಇರುತ್ತಾರೆ.
ಹಾಗೆ ಅತ್ತೆ ಸೊಸೆಯರು ಮಾಡುತ್ತಿರುವ ಒಳ್ಳೆ ಒಳ್ಳೆ ಕೆಲಸಗಳಿಗೆ ನೇರಳೆ ಮರ ಬಂಗಾರದ ನೇರಳೆ ಹಣ್ಣನ್ನು ಕೊಡುತ್ತಾ ಅವರಿಗೆ ಸಹಾಯ ಮಾಡುತ್ತಾ ಇರುತ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.